ಇಲ್ಲ ಅಂದ್ರೆ ದಯವಿಟ್ಟು ಆಸ್ತಿ ಬರಿಬೇಡಿ. ಅವನು ಯಾವನ್ ಬೈಕೊಂಡ್ರೆ ಪರವಾಗಿಲ್ಲ, ಯಾವಳು ಬೈಕೊಂಡ್ರು ಪರವಾಗಿಲ್ಲ. ನಿಮ್ಮ ಮಕ್ಕಳು ನಿಮ್ಮನ್ನು ಸಾಕಿಲ್ಲ ಅಂದ್ರೆ ದಯವಿಟ್ಟು ಆಸ್ತಿ ಅವ್ರು ಬರ್ಸಂತ ಲಾಸ್ಟಿಗೆ ಯಾಕೆ ಬರೀತೀರಿ? ಅಮ್ಮ ಸತ್ತ ಹೆಬ್ಬೆಟ್ಟು ಅಂತಾರೆ ಗೊತ್ತಿದ್ಯಾ? ಇಲ್ಲಿ 40 ವರ್ಷ ಹಾಕಿದ್ದೆ, 18 ಹೆಣ್ಮಕ್ಳಿದ್ರು. ಯಾಕೆ ಬಂದಿಯಾ ಅಂದ್ರೆ ನಿಮ್ಮಂತರು ನಮ್ಮ ಅಮ್ಮ ಕೆಂಬರದಿಂದ ಬಂದಿವಿ. ನಮ್ಮ ಮಕ್ಕಳು ಸಣ್ಣವಿದ್ದು ಮಾಸ್ಕ್ ಹಾಕಂತಿಲ್ಲ, ಹಂಗೆ ನಮ್ಮ ಮಕ್ಕಳು ನೋಡ್ತು ಮಗಳ ಎಲ್ಲ ಹೋಗ್ಬೇಕು ಕದ್ದೋದ್ರು. ಹೆಬ್ಬೆಟ್ಟು ಸಣ್ಣ ಸಾಕ್ತಾರೆ, ಅವನು ಕೇಳೋದಿಲ್ಲ ನೋಡಿ. ಯಾವುದೇ ಮಕ್ಕಳು ಸಾಕಿಲ್ಲ ಅಂದ್ರೆ ಒಂದ್ ವೇಳೆ ದತ್ತು ಮಕ್ಕಳು ಸಾಕಿದ್ರೆ, ದತ್ತು ಮಕ್ಕಳು ಸಾಕಿದ್ರೆ ಯಾರು ಆಸ್ತಿ ಬರಿಬೇಡಿ. ಅದ್ರ ಯಾವ ದತ್ತು ಮಕ್ಕಳು ಸಾಕೋದಿಲ್ಲ ಹೋಗ್ತಾರೆ. ಅಮ್ಮ ನಿಮ್ಮ ಮಕ್ಕಳು ಇಲ್ವಾ? ಇಲ್ಲಿಲ್ವಾ ದೊಡ್ಡ ಮಗ? ಹುಡ್ಕೋ ಈರುಳ್ಳಿ ಬೆಲ್ಲ ಶುಂಠಿ ಕಷಾಯ ಮಾಡ್ಕೊಡಿ, ಹುಷಾಗುತ್ತೆ. ಆಸ್ತಿ ಹಾಳಾಗೋಲೆ, ಆಸ್ತಿ ಪರವಾಗಿಲ್ಲ. ನಿಮ್ಗೆ ಬೇಜಾರಾದಾಗ ಇಲ್ಲಿ ಬಡ್ತಾನೆ. ಇಲ್ಲೇ ಒಂದು ಅಕ್ಕಿ ಮಾಡ್ಕೆ, ಇನ್ನೊಂದು ಬಿಡಿದ ಅಕ್ಕಿ ಮಾಡ್ಕೆ, ಒಂಚೂರು ಹಂಗೆ ಸಣ್ಣ ಪುಟ್ಟ ರೊಟ್ಟಿ ಒಂದು ರೊಟ್ಟಿ ಹಾಕೊಡೋದು ನನಗೆ ಹಾಕೊಡ್ತೀಯ? ಮಗಿಲ್ಲ ಅನ್ಬೇಡ, ಏನಿಲ್ಲ ಅಲ್ಲಿ ಬಾ. ನಾನೊಂದು ಪ್ಲಾನ್ ನಡೀತಿತ್ತು, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ನೋಡಿ. ಅಂದಾಶ್ರಮ ಮಾಡಬೇಕು, ವೃದ್ಧಾಶ್ರಮ ಮಾಡಬೇಕು ಅಂತ ಭಾಳ ಪ್ಲಾನ್ ಇತ್ತು. ಬಟ್ ಇಲ್ಲಿ ಯಾರು ಅಂತ ಸಹಾಯ ಮಾಡೋಂಥವ್ರಿಲ್ಲ. ಇದು ಸಾಮಾನ್ಯವಾಗಿ ಕೆಲವು ಕಡೆ ಇರುತ್ತೆ, ಈ ಕಡೆ ಇಲ್ಲ. ಕೆಲವೊಂದು ಕಡೆ ಜನ ಒಳ್ಳೆಯ ಕಡೆ ಮುತ್ತಕೊಂಡ ಜನ ಅಲ್ಲಿಗೆ ಭಕ್ತರಿಗೆ ದೇವಸ್ಥಾನ ದಾರಿ ಬಿಡ್ತಾರೆ, ನಮ್ಮ ಕಡೆ ಬಿಡೋದಿಲ್ಲ ಯಾರು. ಹೀಗಾಗಿ ಸ್ವಲ್ಪ ಕಷ್ಟ. ಆಮೇಲೆ ಅಂದಾಜು ಉದ್ದೇಶ ಮಾಡ ಅಂತಿದ್ದೆ. ಏನ್ ಸಮಸ್ಯೆ ಆಗ್ಬಿಡುತ್ತೆ ಅಂದ್ರೆ ಕೆಲಸಗಾರ ಸಿಗೋದಿಲ್ಲ. ಎಲ್ಲ ಟಿವಿ ಕೊಟ್ಟು ಮೊಬೈಲ್ ಕೊಟ್ಟು ಹೋಗ್ತಾರೆ. ಮೇನ್ ಸಮಸ್ಯೆ ಅಂದಾಜು ಮಾಡಕ್ಕೆ ಎದಕ್ಕಿಲ್ಲ, ನಂಗೆ ಉದ್ದೇಶ ಮಾಡಕ್ಕೆ ಎದಕ್ಕಿಲ್ಲ, ಸೇವೆ ಮಾಡೋಕೆ ಸಿಗೋದಿಲ್ಲ, ಕೆಲಸಗಾರ ಮಾಡೋಕ್ಕಾಗಲ್ಲ. ಅಲ್ಲ ರಾಗಿ ಹಾಕಿ ರಾಗಿ ಕೊಯ್ಯ ಸಿಗಲ್ವಂತೆ. ನಾನು ಯೋಚನೆ ಮಾಡಿದ್ದೆ ಹೆಂಗ್ ಗೊತ್ತಾ, ಅಂದಾಜ ಮಾಡಕ್ಕೆ ಇರಲಿಲ್ಲ. ನಾನು ಅಂದಾಜ ಮಾಡಿ ಮೇಂಟೈನ್ ಮಾಡೋಕೆ ಜನ ಸಿಗಲ್ಲ. ಅವ್ರಿಗೆ ಬಸ್ ಚಾರ್ಜ್ ಕೊಟ್ಟಿರಲ್ಲ, ಏನ್ ಕೊಟ್ಟಿರೋದಿಲ್ಲ. ಒಳಗಿದ್ದಾರೆ ಎಲ್ಲ ಎಲ್ಲಿ ಒಬ್ರು ಕಂಡಿಲ್ಲ. ಈಗ ಕೆಲಸ ಒಳಗಿದಾರಪ್ಪ, ಹೋದಾಗ ಅಲ್ಲಿ ಕೂತಿರ್ತಾರೆ ಸಾಯಂಕಾಲ ಹಿಂಗ್ ಅಂತ. ಅಮ್ಮ ನಿಮ್ಗೆ ಬೇಜಾರಾಯ್ತು ಬಾ, ಈ ಮಗು ಮನೆ ಖಾಲಿ ಇರುತ್ತೆ ನಿಮಗೆ. ಕರೆಕ್ಟ್ ಅಲ್ಲ? ಸಾಲ ಮಾಡಿ ನಿಮ್ ಕೈಲಾಯ್ತು ಮಾಡ್ಬೇಕು. ಸಾಲ ಮಾಡೋದು ಸಾಲ ಮಾಡಿ ಹೇಳಲಿಲ್ಲ. ಇನ್ನೊಂದ್ಸರಿ ಬರ್ಬೇಕು ನೀವು. ಅದು ಎಷ್ಟಾದ ಇವರಿಗೇನೆ ಸುರ್ಪುರೇ ಯಾವುದೇ ಭಕ್ತರು ಯಾವುದೇ ಭಕ್ತರು ಕೈ ದುಡ್ಡಿಲ್ಲ ಅಂದ್ರೆ ಸಾಲ ಮಾಡಿ ಅಡಿಕೆ ತೀರ್ಸು, ಕಾಯಿ ತಾಂಬ, ಎದೆ ತಾಂಬ ದೇವರದಿಲ್ಲ. ಭಕ್ತರೇ ನಿಮ್ ಕೈಲಿ ಏನಿದೆ ಅದನ್ನ ಹಾಕಿ, ಆಗಿಲ್ಲ ಅಂದ್ರೆ ಹೋಗಿ ಕರ್ನಾಟಕದಮ್ಮ ಅದನ್ನ ಪುಣಾಪುರವರು ಯಾರ ಅದ್ರ ಮಾಡಬಹುದು. ನಮಗೆ ಕೇಳಿ 50 ಹಾಳಾಗ್ಬೋದು. ಅಭಿಷೇಕ ಮಾಡೋದಕ್ಕೆ ನಾವು ಕೂಲಿ ಮಾಡಿ ಯಾವ್ದು ಬಂದಿದೆ, ಯಾವ್ದು ಹಾಕೊಂಡ್ಬಂದಿದೆ, ಆರ್ಡರ್ ಹಾಕೊಂಡ್ಬಂದ ಅಕ್ಕಿ ಕೊಟ್ಟು ಅಕ್ಕಿ ಕೊಡ ಬೆಲೆ ಮಾಡಲ್ ಬಿಡ ಅವರು ಅಲ್ಲಿ ಸ್ವಾಮಿ ಖಾಲಿ ಸ್ವಾಮಿ ಇಲ್ಲ 3 ತಪ್ಪೇನು ಎಲ್ಲ ಇಲ್ಲ, ಒಂದ್ರಾಗಿತ್ತು ಅದರೆಲ್ಲ ಖಾಲಿ. ನಾವು ನೋಡಿದ್ವಿ ವಾಣಿ ವಿಲಾಸ್ ಹಾಸ್ಪಿಟಲ್ ನಮ್ಮ ಅಜ್ಜಿಗೆ ಆಪರೇಷನ್ ಕರ್ಕೊಂಡು ಹೋಗಿದ್ದು. ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತು. ಇವ್ರ ತಾಯಿ ಕರ್ಕೊಂಡು ಹೋದಾಗ ಅವಾಗ ನಾನು ಅರ್ಕೆ ಕಟ್ಟಿ ಇಕ್ಕಿದ್ದೆ. ಶುಕ್ರವಾರ ಅರ್ಕೆ ಕಟ್ಟಿತ್ತು, ಇವ್ರು ಬುಧವಾರ ಅಡ್ಮಿಟ್ ಆಗಿದ್ದು. ಶುಕ್ರವಾರ ನಾನು ಅನ್ಕೊಂಡೆ ನನಗೆ ಯಾವ್ದಾರ ಮುತ್ತೈದೆ ರೂಪದಲ್ಲಿ ಕನ್ಸಲ್ ಬಂದು ನನಗೊಂದು ಧೈರ್ಯ ಕೊಡು ಅಂತ ಹೇಳ್ಬಿಟ್ಟು ನಮ್ಮತ್ತೆ ಕನ್ಸಲ್ ಬಂದು ಹೇಳ್ದಂಗೆ ನನಗೆ ಬೆಳಗಿನ ಜಾವದಲ್ಲಿ. ಶನಿವಾರ ಬೆಳಗ್ಗೆ ICU ವಾರ್ಡ್ ಇಂದ ಅವ್ರಿಗೆ ಡಿಸ್ಚಾರ್ಜ್ ಆಯ್ತು. ನಾವು ನಮ್ಮ ಮನೆಯವ್ರ ಕೈಲಿ ಅರ್ಕೆ ಕಟ್ಟಿಸಿ ಬೆಳಗ್ಗೆ ಫೋನ್ ಮಾಡಿದ್ರೆ ಹಂಗೆ ಬರ್ತಾ ಇದ್ದೆ. ಬೆಟ್ಟಕ್ಕೆ ಬಂದಿದ್ದೇವೆ, ಬೆಟ್ಟಕ್ಕೆ ಬೇಡ. ಹೆಚ್ಚು ಬಿಸಿ ಊಟ ಮಾಡು, ಫ್ಯಾನಿಗೆ ದೂರ ಮಲ್ಕೊ. ನೋಡಿ ಯಾರಿಗಾರ ಹಾರ್ಟ್ ಅಟ್ಯಾಕ್ ಇದ್ರೆ ಅಡಿಗೆ ಸೋಡಾ ನಿಂಬೆಹಣ್ಣು ಬಿಸಿ ಕುಡೀರಿ. ಆಕ್ಸಿಜನ್ ನಾನು ಸಿಲಿಂಡರ್ ಹಾಕೊಂಡು ಆಂಬುಲೆನ್ಸ್ ಮನಸ್ಸಿದ್ದು. ಕೊನೆಗೆ ಯಾರೋ ಹೇಳಿದ್ರು ನಾನೇ ಕರ್ಕೊಂಡು ಬಂದು 20 ದಿನಕ್ಕೆ ಡಾಕ್ಟ್ರು ಬರ್ಕೊಟ್ಟಿದ್ದವನು ಕೂಡ ಅವನಿಗೆ ಶಾಕು. ಇವತ್ತು ಅವನೆದ್ರಿಗೆ ನಾನು ಸೈಡ್ ಹೊಡೆಯೋಕ್ಕಾಗ್ತಾಯಿಲ್ಲ. ನನ್ನ ಎದುರಿಗೆ ಅವ್ನು ಹೊಸ ಗಾಡಿ ತೊಗೊಂಡು ದುಡಿ ಮಾಡ್ತಾ ಇದ್ದಾರೆ. 1 ರೂಪಾಯಿ ಕೊಟ್ಟಿಲ್ಲ. ಎಲ್ಲ ಆದ್ಮೇಲೆ ಏನೋ ಅರ್ಸ್ಕೊಂಡಿದ್ರಂತೆ. ಎಲ್ಲ ಅಷ್ಟೇ ಆದ್ಮೇಲೆ ದೇವ್ರು ನೋಡೋದಲ್ಲ, ನಮ್ಮನ್ನ ಅಪ್ಪ ಅಮ್ಮನೇ ನೋಡೋದಿಲ್ಲ. ಇವಾಗ ಇವರು ನನಗೆ ಸುಮ್ಮನೆ ಏನೋ ಒಂದು ಅಧಿಕಾರ ಸಿಕ್ಕಿದ್ರು. ಇವ್ರಿಗೆ ಹೇಳಿದ್ದೆ 1 ತಿಂಗಳಿಂದೇನೆ. ಅವರು ಅಷ್ಟೇ ಹೋಗಿದ್ ಬನ್ನಿ ನೀವು ಅಂತ ತಲೆಗೆಸ್ಬೇಡ. ಅವರು ಅಷ್ಟೇ ಹೊಡಿತಿಲ್ಲ ಅಂತ ನಗು ಬಂದು
ಲಂಗ ಹೊಲ್ಸಿ ಬರ್ಬೇಕಂತ ಈಗ ಲಂಗ ಹೊಲ್ಸಿ ಬರುತ್ತೆ ದೇವ್ರ ಲಂಗ ಹೊಸ್ಬಿಡು ತಕ್ಕಂತ ಜಾಕೆಟ್ ಲಂಗ ಮಗ ಊಟ ಮಾಡೋದಿಲ್ಲ ಬಸವಣ್ಣ ಬೆಲ್ಲ ಬಾಳೆಹಣ್ಣು ಊಟ ಮಾಡಲ್ಲ ಅಂದ್ರೆ ಆಮೇಲೆ ಮಕ್ಕಳು ಕುಡಿತಾರೆ ಮನೆ ಗಲಾಟೆ ಮಾಡ್ತಾರೆ ಅಂದ್ರೆ ಕೇಳ್ರಿ